ಎಲ್ಲ ನನ್ನ ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಏನೆಲ್ಲ ಬೀಳು ತೋರಿಸ್ತಾ ಇದ್ದೀನಿ ಅಂದ್ಕೊತೀರಾ ಸ್ನೇಹಿತರೆ. ಇದನ್ನ ಸ್ಟಾರ್ಟಿಂಗ್ ಒಂದು ವಾರ ಅಷ್ಟೇ ಮೋಟ್ರ್ ಪಂಪ್ ಬಿಟ್ಬಿಟ್ಟು ಇನ್ನು ಮುಂದೆ ಇದರಲ್ಲಿ ಸಾವಯವ ಕೃಷಿಕನಾಗಬೇಕು ಅಂತ ತುಂಬ ಕನಸು ಕಟ್ಟಿದ್ದೀನಿ. ಈ ಒಂದು ಹೊಲದಲ್ಲಿ ಮುಂದೆ ಎಲ್ಲ ನಿಮ್ಮ ಹತ್ರ ಹಂಚ್ಕೊಂಡು ಹೋಗ್ತೀನಿ. ಸುಮಾರು ಮಾಹಿತಿ ಇದೆ ಈ ಒಂದು ಹೊಲದಲ್ಲಿ, ಇದರ ಒಂದು ಇತಿಹಾಸ ತುಂಬ ಇದೆ, ಹಂಚ್ಕೊತೀನಿ. ಟೈಮ್ ಬಂದರೆ ಎಲ್ಲನೂ ಶೇರ್ ಮಾಡ್ಕೊತೀನಿ ಈ ಒಂದು ವಿಡಿಯೋ ಮುಖಾಂತರ. ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಕೆಂಡ್ ಡೇ ಮಾಡಬೇಕಿತ್ತು, ಸೊ ಮಾಡೋಕ್ಕಾಗಿರಲಿಲ್ಲ. ವಿಡಿಯೋ ಮಾಡ್ಕೊಂಡಿದ್ದೆ, ಶಾರ್ಟ್ಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂದರೆ ಕೆಲಸದ ಒತ್ತಡ, ಬೇರೆ ದೇವಸ್ಥಾನದ ಕೆಲಸ ಇತ್ತು, ಸೊ ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಏನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ, ಈ ಒಂದು ನಮ್ಮ ದುರ್ಗಪ್ಪ ಒಂದು ನಮ್ಮ ಮನೆ ಹತ್ರ ತೆಂಗಿನಕಾಯಿ ಬೀಜ ನಾಟಿ ಮಾಡಿದರು. ಸೊ ಅವು ಇನ್ನೂ ಇದ್ದಾವೆ ಮನೆ ಹತ್ರ. ಸೊ ಅವತ್ತು ಮೋಟ್ರ್ ಇಡಿಸೋ ದಿನ ನಾಟಿ ಮಾಡೋಕ್ಕಾಗಲೇ ನೆಕ್ಸ್ಟ್ ಡೇ ನಾಟಿ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ 2 ತೆಂಗಿನ ಗಿಡ, ಬಾಳೆ ಗಿಡ, ಸೊ ಅಲ್ಲಿ ಹಲಸಿನ ಗಿಡ ಮತ್ತು ಒಂದು ಮಾವಿನ ಗಿಡ ಇದೆ. ಸೊ ಇಷ್ಟು ಒಟ್ಟು 5 ಗಿಡ ನಾಟಿ ಮಾಡಿದ್ವಿ. ಸುಮಾರು ಒಂದು ವಾರ ಆಯಿತು. ಲಾಸ್ಟ್ ವೀಕು ಇವತ್ತಿಗೊಂದು ವಾರ ಆಗಿದೆ. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಸೊ ಬೋರಿನ ವಿಚಾರಕ್ಕೆ ಬಂದರೆ, ಸೊ ಇವು ಸ್ವಲ್ಪ ಪೈಪ್ ಹಾಕಿದ್ನಿ, ಈ ಒಂದು ರೋಲ್ ಪೈಪು. ಸೊ ಇದು ಹೆಂಗಪ್ಪ ಅಂತಂದರೆ ಸ್ಟಾರ್ಟಿಂಗ್ ಒಂದು 5 ನಿಮಿಷ ಚೆನ್ನಾಗಿ ಹೊಡೆಯುತ್ತೆ, ನೆಕ್ಸ್ಟು ಡ್ರಾಪು ಗ್ಯಾಪ್ ಕೊಡುತ್ತೆ. ಏನಕ್ಕೆ ಕೊಡುತ್ತೆ ಅನ್ನೋದು ಗೊತ್ತಾಗ್ತದೆ, ನೀರು ಕಮ್ಮಿ ಇರಬೇಕು ಅನಿಸುತ್ತೆ. ನಾನಿದ್ದೀನಿ ನಮ್ಮ ತಾತನ ಕನಸಿನ ಹೊಲ. ಏಕೆಂದರೆ ನೋಡ್ರಿ ಎಲ್ಲಂದ್ರೆಲ್ಲ ಅಲ್ಲೇ ಇದ್ದಾವೆಲ್ಲ ಗಿಡ ಅಂತೂ ನಾಟಿ ಮಾಡೋಕ್ಕೆ ಆಗಲಿಲ್ಲ. ಮೋಟ್ರೆಲ್ಲ ಒಟ್ಟು ನೆನ್ನೆ ಹಿಡ್ಕೊಂಡ್ರೆ ಕೆಲಸ ದೇವ್ರ ದಯದಿಂದ ಸೊ ಸಕ್ಸಸ್ ಆಗಿದೆ. ಇವತ್ತು ಸೆಕೆಂಡ್ ಡೇ, ಅಂದರೆ ಫಸ್ಟ್ ಡೇ ಅಂತಲೇ ಅಂದ್ಕೊತೀನಿ. ನೆನ್ನೆ ಮೋಟ್ರ್ ಆನ್ ಮಾಡಿದ್ವಲ್ವ, ರಾತ್ರಿ ಹೋಗ್ಬೇಕಾದ್ರೆ DP ಎಲ್ಲ ಆಫ್ ಮಾಡಿಬಿಟ್ಟಿದ್ವಿ. ಚಳಿ ಇರುತ್ತೆ, ತುಂಬ ಹುಷಾರಾಗಿ ನೋಡಬೇಕು. ಯಾಕಂದರೆ ಬ್ಲೌಸ್ ಹಾಕೊಂಡಿದ್ದೆ ಫಸ್ಟ್ ಡೇ ಅಲ್ವಾ, ಇರಲಿ ಅಂತಂದು. ಚಳಿ ಬೇರೆ ಜಾಸ್ತಿ ಇದೆ. ನೆನ್ನೆ ಎಲ್ಲ DP ಆಫ್ ಮಾಡೋಗಿದ್ದೆ. ನೆಕ್ಸ್ಟ್ ಟೈಮ್ ಎಲ್ಲ ಅದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ದುರ್ಗಮ್ಮ ನರಸಿಂಹಸ್ವಾಮಿ ಕಾಪಾಡಮ್ಮ. ಎಸ್ ನೆನ್ನೆ ನಮ್ಮ ಬ್ರದರ್ ಒಬ್ರು ಹೇಳಿದರು, ಇದು ವೋಲ್ಟ್ ಬಂದರೆ 400 ವೋಲ್ಟ್ ಇರಬೇಕು, ಇಲ್ಲ 300 ವೋಲ್ಟ್ ಇರಬೇಕು ಅಂತ ಹೇಳಿದ್ರೆ ಬಂದಿದೆ. ಸೊ ಅದು ಫಸ್ಟ್ ಮೀಟ್ರು 5 ಇದೆ. ಇವತ್ತು ಫಸ್ಟ್ ಡೇ. ನಮಗೆಲ್ಲ ಕಾಪಾಡೋಳು ಯಮ್ಮ ದುರ್ಗಾ ಪರಮೇಶ್ವರಿ ಕಡೂರು, ನಾವು ಪೂಜೆ ಮಾಡುವಂತಹ ದುರ್ಗಮ್ಮ. ಸೊ ಅದಕ್ಕಾಗಿ ದುರ್ಗಾಶ್ರೀ ಅಂತಲೇ ಈ ಒಂದು ಹೊಲಕ್ಕೆ ನಾಮಕರಣ ಮಾಡ್ತೇವೆ. ಅಲ್ಲಿದೆ ಮೋಟ್ರು, ಸ್ಟಾರ್ಟ್ರು, ಟ್ರಾನ್ಸ್ಫರಮ್ಮು ಎಲ್ಲ. ಇಷ್ಟು ದಿನ ಎಷ್ಟು ನಮಗೆ ಕಾಪಾಡಿದ್ದು, ಇನ್ನು ಮುಂದೆ ಅದೇ ರೀತಿ ಕಾಪಾಡಮ್ಮ. ತುಂಬ ಸಾಲವಾಗಿದೆ, ತುಂಬ ಕಷ್ಟಪಟ್ಟಿದ್ವಿ ಈ ಒಂದು ಹೊಲಕ್ಕೆ. ಸ್ನೇಹಿತರೆ, ಈ ಒಂದು ಮೋಟ್ರು ಆಫ್ ಆದಾಗ, ಬೆಳಿಗ್ಗೆ ಬಂದು ಮುಂಜಾನೆ ಮೋಟ್ರ್ ಆನ್ ಮಾಡಿದಾಗ ಒಂದು 5 ರಿಂದ 10 ನಿಮಿಷ ಬೇಗ ಜೋರಾಗಿ ಬರುತ್ತೆ, ನೀರು ತುಂಬ ಬರುತ್ತೆ. ಬರ್ತಾ ಏನಾಗುತ್ತೆ ಅಂದರೆ ಹಂಗೆ ಸ್ಟಾಪ್ ಆಗಿಬಿಡುತ್ತೆ, ಗ್ಯಾಪ್ ಕೊಡುತ್ತೆ. ಆಗಲೇ ನಿಮಗೆ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಅದು ಆಮೇಲೆ ಆಗ್ತಿರೋದು. ಇದು ಸಕ್ಸಸ್ ಆಗಿ ರನ್ ಆಗಿದೆ ನೆನ್ನೆ ವರ್ಕು. ಸೊ ಇದಕ್ಕೆಲ್ಲ ಯಾರ್ಯಾರು ಸಹಕಾರ ಕೊಟ್ಟರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಯಾವುದೇ ಒಂದು ಕೆಲಸ ನಡಿಬೇಕಂತಂದರೆ ವಿಘ್ನವಾಗಿ ಸಮಸ್ಯೆಗಳೇ ಜಾಸ್ತಿ ಬರ್ತಾವಂತೆ, ಕಷ್ಟಗಳು ಜಾಸ್ತಿ ಬರ್ತಾವಂತೆ. ಅದು ಖಂಡಿತ ಸತ್ಯ. ಯಾಕಪ್ಪ ಅಂತಂದರೆ ಒಬ್ಬರಿಗೆ ಟ್ಯಾಕ್ಟ್ರಿಗೆ ಅರೇಂಜ್ ಮಾಡೋಕ್ಕೆ ಹೇಳಿದ್ವಿ. ಒನ್ ಡೇ ಮುಂಚೆನೇ ಬಿಫೋರ್ ಹೇಳಿದ್ವಿ, ಬೆಳಿಗ್ಗೆ 8 ಗಂಟೆಗೆ ಬಂದುಬಿಡ್ರಿ ಅಂತ. ಸೊ ಅವ್ರಿಗೆ ಕಾರಣಾಂತಗಳು, ಪಾಪ ಅವರು ಹೇಳಿರೋ ಪ್ರಕಾರ ಅವರಿಗೆ ರೈಟ್ ರೂಟು, ಅವ್ರು ಬರೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಅವ್ರು ನನಗೊಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತು, ಹಿಂಗೆ ಬರೋಕ್ಕಾಗಲ್ಲ, ಯಾರಾದರೂ ಇನ್ನೊಂದು ಟ್ಯಾಕ್ಟ್ರಿನ ನೋಡ್ಕೊಳ್ಳಿ ಅಂತಂದು. ಸೊ ಹಂಗಾಗಿ ಆದ್ರೂ ಇವತ್ತು ಇಡಿಸಲೇಬೇಕು. ಶುಭ ದಿನ, ಅಮೃತ ಸಿದ್ಧಿ ಯೋಗ ಇದೆ, ಸುಮಾರು ಶುಭ ಕಾರ್ಯಗಳಾಗಿದ್ದಾವೆ. ಮದುವೆ, ಗೃಹ ಪ್ರವೇಶ, ನಾಮಕರಣ, ಈ ರೀತಿ ಎಲ್ಲ ಕೆಲಸಗಳಾಗಿದ್ದಾವೆ. ಸೊ ನಮ್ಮ ದುರ್ಗಪ್ಪನ ಆಲಿಯಸ್ ಭೂತಪ್ಪನ ಒಂದು ಕನಸಿನ ಹೊಲದಲ್ಲಿ ಈ ಒಂದು ಕೆಲಸ ಆಗಿದೆ. ಸೊ 5:45ಕ್ಕೆ ಮೋಟ್ರು ಆನ್ ಮಾಡಿ ಪೂಜೆ ಮಾಡಿ 6 ಗಂಟೆಗೆ ಕರೆಂಟ್ ಹೋಗುತ್ತೆ, ಅಷ್ಟರೊಳಗೆ ಮಾಡಿದ್ವಿ. ಆದರೂ ಪರವಾಗಿಲ್ಲ, ನೆನ್ನೆ ಚೆನ್ನಾಗಿ ಸಕ್ಸಸ್ ಕೆಲಸ ಆಯಿತು. ಸೊ ಇದು ಸುಮಾರು ಇವತ್ತು ಫುಲ್ ಡೇ ಆನ್ ಮಾಡ್ತೀನಿ ಮೋಟ್ರು. ಫುಲ್ ಡೇ ಆನ್ ಮಾಡಿದ್ರೂ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ಈ ಒಂದು ಫಸ್ಟ್ ಡೇದು ವಿಡಿಯೋ ಮಾಡ್ತೀನಿ. ಲೆಂತಿ ಇದ್ದರೆ ಅದನ್ನು ನೋಡಲ್ಲ ಜನ, ರೈತರು. ಸೊ ಹಂಗಾಗಿ ಎಲ್ಲರಿಗೂ
ರೈತ ಬಾಂಧವರಿಗೆ ನೋಡಿ ಇದೆಲ್ಲ ಕಳೆ ಎಲ್ಲ ಭಾಳ ಇದೆ, JCB ಕೆಲಸ ಭಾಳ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. 5 ತೆಂಗಿನ ಸಸಿಗಳನ್ನು ಫಲಗಳನ್ನು ನಾಟಿ ಮಾಡಬೇಕು ಇವತ್ತು. ಒಂದು ಹಲಸಿನ ಗಿಡ ಅಂತೂ ಬಾಡೋಗ್ಬಿಟ್ಟಿದೆ. ಅದು ನೆನ್ನೆ ವಾಟರ್ ನೀರು ಹಾಕಿದ್ದೀನಿ ಒಂದು 3 ನೋಡ, ಆ ಒಂದು ಕೇಸಿಂಗ್ ಪೈಪಲ್ಲಿ ಕಳೆಗಳೆಲ್ಲ ಹಾಕಿತ್ತಲ್ಲ ಅದನ್ನ ಕ್ಲೋಸ್ ಮಾಡಿ ಹಾಕಿದ್ದೀನಿ. ಇಷ್ಟು ಕೆಲಸ ಇದೆ ಅಂದರೆ ತುಂಬ ಕೆಲಸ ಇದೆ. ಸೊ ಪ್ರತಿಯೊಬ್ಬರು ಎಲ್ಲರೂ ಸಹಿತ ಈ ಒಂದು ನೀರಾವರಿಗೆ ಬರೋರು ರೈತರ ಬ್ಯಾಕ್ಗ್ರೌಂಡ್ ಬಂದರೆ ತಾತ ಕೂಡಿಕ್ಕಿರ್ಬೇಕು, ಇಲ್ಲ ತಂದೆ ಕೂಡಿಕ್ಕಿರ್ಬೇಕು. ಆ ದುಡ್ಡು ಓಕೆ ಒಪ್ಕೊಂತೀನಿ, ಇಲ್ಲ ಅಂತ ಹೇಳಲ್ಲ, ಆದರೂ ಕೂಡಿಕ್ಕಿರ್ತಾರೆ. ಇಲ್ಲ ಅಫ್ಷಿಯಲ್ಸ್ ಬರಬೇಕು, ತೋಟಗಾರಿಕೆ ಮಾಡ್ಬೇಕಂದ್ರೆ ಅಫ್ಷಿಯಲ್ಸ್ ಬರಬೇಕು, ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬೇಕು, ಇಲ್ಲ ಬಿಸ್ನೆಸ್ ಮ್ಯಾನ್ ಆಗಿರಬೇಕು. ಅವರು ಸಹಿತ ಸುಮಾರು 2-3 ವರ್ಷ ಸೇವಿಂಗ್ಸ್ ಮಾಡಿ ಮತ್ತೆ ನೀರಾವರಿಗೆ ಬರ್ತಾರೆ, ಅದು ಡನ್ ಒಪ್ಕೊಂತೀನಿ. ಹೀಗೆ ಅವರ ಒಂದು ಹಿನ್ನೆಲೆಯಿಂದನೇ ಸುಮಾರು ಜನ ಆಲ್ಮೋಸ್ಟ್ ಫೈನಾನ್ಷಿಯಲಿ ಸಪೋರ್ಟ್ ಇಟ್ಕೊಂಡೇ ಬಂದಿರ್ತಾರೆ, ಬಂದುಬಿಟ್ಟು ನೀರಾವರಿ ಮಾಡ್ತಾರೆ. ನಮ್ಮದು ಇದು ಹಂಗಲ್ಲ, ಜೀರೋ ಬಂಡವಾಳ ಇಲ್ಲ, ಶೂನ್ಯ. ಅಂದರೆ ಸಾಲ ಮಾಡಿಬಿಟ್ಟು ನಾನೀಗ ಎಲ್ಲದಕ್ಕೆ ಆಲ್ರೆಡಿ ಸಾಲ ಆಗಿಬಿಟ್ಟಿದೆ. ಸುಮಾರು 8 ವರ್ಷ ಕೆಲವೊಂದು ಇಲಾಖೆಗೆ ಅಡ್ಡಾಡ್ಬಿಟ್ಟು 8 ವರ್ಷ ಆಗ್ಬಿಟ್ಟು ಸಾಲ ಆಗಿದೆ. ನಮ್ಮ ಮಾವರು ನೀಲಕಂಠಪ್ಪ ಅವರು ಸಾಲ ಮಾಡಿದ್ದಾರೆ, ನಾವು ಅವ್ರ ಅಳಿಯ ನಾವು ಸಾಲ ಮಾಡಿದ್ವಿ, ನಮ್ಮ ಅಕ್ಕ, ನನ್ನ 2 ಫ್ಯಾಮಿಲಿಯಿಂದ ಫುಲ್ ಸಾಲ ಆಗಿಬಿಟ್ಟಿದೆ. ಸಾಲ ಇಟ್ಕೊಂಡು ಈ ಹೊಲನ ಈಗ ಮಾಡಬೇಕು ನೋಡಿ, ಅಲ್ಲೆಲ್ಲ ಜಾಲಿ ಬೆಳೆದಿದೆ, ಅದನ್ನು ತೆಗಿಸ್ಬೇಕು, ಮತ್ತು ಇದೆಲ್ಲ ನೀರಾವರಿ ಮಾಡಬೇಕು. ಅಷ್ಟು ಸುಲಭದ ಮಾತಲ್ಲ. ಸೊ ನೆನ್ನೆ ಸುಮಾರು ಖರ್ಚಾಗಿದೆ, ಸುಮಾರು ಒಂದು ಕಮ್ಮಿ ಅಂದರೆ 5,000 to 8,000 ರೂಪಾಯಿ ಖರ್ಚಾಗ್ಬಿಟ್ಟಿದೆ. ಆ ಟ್ಯಾಕ್ಟ್ರಿಗೂ, ವೈರ್ಗೂ, ಕೇಬಲ್ಗೂ ಏನೇನು ಬೇಕು ಐಟಮ್ಸ್ಗೆಲ್ಲನೂ ಸೆಕೆಂಡ್ರಿ ಅದೇ ಆಗುತ್ತೆ. ಸಾಲ ಜೀರೋ ಬಂಡವಾಳದಿಂದ ಈ ಒಂದು ಹೊಲನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅಂದರೆ ಹಂತವಾಗಿ ಮಾಡ್ತೀವಿ ನಾವು, ಒಂದೇ ಸರಿ ಇನ್ವೆಸ್ಟ್ ಮಾಡಲ್ಲ. ಏನೇ ಬಂಡವಾಳ ಹಾಕಿ ಇದಕ್ಕೆ 1,000 ರೂಪಾಯಿ ತರಬೇಕಂದ್ರೆ ಇಲ್ಲ ದುಡಿಬೇಕು, ತರಬೇಕು, ಇಲ್ಲ ಸಾಲ ಮಾಡಬೇಕು, ತರಬೇಕು, ಇಷ್ಟು ಪ್ರೋಗ್ರೆಸ್ಸು. ಸೊ ಇವತ್ತು ಫಸ್ಟ್ ಡೇ ಯಾಕಂದರೆ ಮೋಟ್ರ್ ಆನ್ ಮಾಡಿದ್ವಿ. ಮೋಟ್ರ್ ನೆನ್ನೆ 9 ಅಂತ ತಿಳಿಸಿದ್ವಿ, ಡಬಲ್ ಕೇಬಲ್ಲು. ಅದು ಒಬ್ಬರು ಮೋಟ್ರ್ ರಿವೈಂಡಿಂಗ್ ಮಾಡೋರು, ಒಬ್ಬರು 7 HP ಅಂದರು, ಇನ್ನೊಬ್ಬರು 10 HP ಅಂದರು. ಸೊ ಅದು ಆ್ಯಕ್ಚುಲಿ ಅದೇನ ಆಗಿರಲಿ, ಒಟ್ಟು ಮೋಟ್ರ್ ಆನ್ ಆಗಿದೆ, ಖುಷಿ ಪಡ್ತಾಯಿದ್ವಿ. ಥ್ಯಾಂಕ್ ಯು. ಇಷ್ಟಿದೆ. ಸೊ ರೈತ ಬಾಂಧವರು ನೋಡಿರಿ, ಡ್ರಾಪ್ ಆಯ್ತು ಸ್ವಲ್ಪ ವಾಟ್ರ್, ಯಾಕಂದರೆ ಫಸ್ಟ್ ಡೇ ಅಲ್ವಾ, ಈ ಥರ ಆಗಿ ಈ ಥರ ಬರುತ್ತೆ. ನೋಡೋಣ, ಯಾಕಂದರೆ ಫಸ್ಟ್ ಡೇ ಇರೋದ್ರಿಂದ ಇದು ಆಗ ಸಹಜ, ಅದಕ್ಕಂತಲೇ ಆನ್ ಮಾಡಿರಿ ಅಂತಂದು ಹೇಳಿದ್ದಾರೆ. ನೋಡೋಣ, ಆನ್ ಮಾಡೋಣ. ಅಂದರೆ ಈಗ ಆಫ್ ಮಾಡಿದ್ರೆ ಮೋಟ್ರು ಖಾಲಿ ಹೊಡೆದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಕಮೆಂಟ್ ಮಾಡಿರಿ. ನೀರಿದ್ದರೆ ಬರುತ್ತೆ, ಇದೇ ಥರನೇ ಬರುತ್ತೆ. ಯಾಕಂದರೆ HP ಜಾಸ್ತಿ ಇದೆ, ಖಾಲಿ ನೀರು ಬಂದರೆ ಹೇಗೆ, ಇನ್ನೂ ಲೆಂತ್ ಬಿಡಬೇಕಾ? ಆಲ್ಮೋಸ್ಟ್ ಹೇಳಿದ್ರು ನೆನ್ನೆ ಬಿಟ್ಟಿರೋರು, ಡ್ರಾಪ್ ಆದರೆ ಇನ್ನೂ ಪೈಪ್ ಬಿಡ್ರಿ ಅಂತ ಹೇಳಿದರೆ. ಸೊ ಇವತ್ತೇನಾದರೂ ಸಾಧ್ಯ ಆದರೆ ಸೊ ಬಿಡುವ, ಅದನ್ನು ಕೆಲಸ ಮಾಡ್ತೀನಿ. ನಿಮಗೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ರೈತ ಬಂದರೆ. ಇನ್ನು ಮುಂದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಶಿ PCS ಯೂಟ್ಯೂಬ್ ಚಾನಲೇ ಅಗ್ರಿಕಲ್ಚರ್ ಬಗ್ಗೆ ಸುಮಾರು ವಿಡಿಯೋ ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ. ಇವಾಗ ಆಲ್ರೆಡಿ 12,000 ಸಬ್ಸ್ಕ್ರೈಬ್ ಆಗಿದ್ದಾರೆ. ಥ್ಯಾಂಕ್ ಯು. 12,000 ಸಬ್ಸ್ಕ್ರೈಬರು ಆಗಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ಈ ಹೊಲ ಸುಮಾರು ಒಂದು 30 ವರ್ಷ ಬೀಳಿತ್ತು, ತುಂಬ ಗಟ್ಟಿ ಇದೆ, ಪಕ್ಕಲ್ಲೇ ಹಳ್ಳ ಇದೆ. ಸೊ ಈ ಥರ ಗಟ್ಟಿ ಇರೋದ್ರಿಂದ ಫಸ್ಟಿಗೆ ಮಾರ್ಕ್ ಮಾಡ್ಕೊಂಡ್ವಿ, ಗಿಡ ಹಾಕೋಕ್ಕೆ ಮಾರ್ಕ್ ಮಾಡ್ಕೊಂಡು. ಇದು ನೋಡಿರಿ ಹೆಂಗೆ, ನಿಮಗೆ ಏನು ಅನ್ನಿಸ್ತಾ ಕಮೆಂಟ್ ಮಾಡಿ. ಕೇಸಿಂಗ್ ಪೈಪ್ ಹೆಚ್ಚಾಗಿತ್ತು, ಸೊ ಅದನ್ನ ಕಟ್ ಮಾಡಿದರು. ಅದಕ್ಕೆ ಕ್ಯಾಪ್ ಮುಚ್ಚಿದ್ವಲ್ಲ, ಅದನ್ನು ಯಾಕೆ ವೇಸ್ಟ್ ಮಾಡೋದಂತ ಅದಕ್ಕೆ ಟೈಟ್ ಮಾಡಿ ಬಿಟ್ಬಿಟ್ಟೆ. ಸೊ ಅದು ನಮಗೆ ನೀರು ತಗೊಂಡು ಗುಂಡಿಗೆ ಹಾಕೋಕ್ಕೆ ಎಲ್ಪ್ ಆಯಿತು. ಎಷ್ಟು ಗಟ್ಟಿ ಇದೆ ನೋಡ್ರಿ, ಅದು ಭೂಮಿ ಫುಲ್ ಗಟ್ಟಿ ಇದೆ. ಅದೂ ಫಿಕ್ಸಿಂಗ್ ಚೆನ್ನಾಗಿದೆ, ನೀರೇನು ಸ್ವಲ್ಪನೂ ಡ್ರಾಪ್ ಆಗೋಲ್ಲ. ಸೊ ರೈತರ ಹೊಲದಲ್ಲಿ ಏನೇ ಸಿಗಲಿ ವೇಸ್ಟ್ ಅಂತಂದು ಬಿಸಾಕಬೇಡಿ, ಹಂಗೆ ಇಟ್ಕೊಳ್ಳಿ. ಟೈಮಿಗೆ ಸರಿಗೆ ಏನಾದರೂ ಒಂದು ಅದೂ ಯೂಸಿಗೆ ಬರುತ್ತೆ. ಕೆಲವೊಬ್ರು ಹೇಳ್ತಾರೆ ಕೆಲವೊಂದು ಟೈಮು ಒಂದು ಹುಲ್ಲು ಗರಿನೂ ಸಹಿತ ಕೆಲಸಕ್ಕೆ ಬರುತ್ತೆ ಅಂತಾರೆ. ಇಷ್ಟು ದೊಡ್ಡ ವಸ್ತುಗಳನ್ನ ಯಾಕೆ ವೇಸ್ಟ್ ಮಾಡಬೇಕು, ಯಾಕೆ ಸುಡಬೇಕು ಪ್ಲಾಸ್ಟಿಕ್ನ? ಹಂಗೆ ಇಟ್ಟಿರಿ, ಒಂದು ಟೈಮಿಗೆ ಯೂಸ್ ಆಗುತ್ತೆ. ಇದೇ ರೀತಿ ಗುಂಡಿ ಮಾರ್ಕ್ ಮಾಡ್ಕೊಂಡು 1 ಅಡಿ ಮಾಡ್ಬೋದು, 2 ಅಡಿ ಮಾಡ್ಬೋದು. 2 × 2 × 2 ಅಂದರೆ 2 ಅಡಿ ಅಗಲ, 2 ಅಡಿ ಅಗಲ, 2 ಅಡಿ ಉದ್ದ, ಆಳ ಅಷ್ಟು ಮಾಡ್ಕೊಂಡು ಗಿಡಗಳನ್ನ ನಾಟಿ ಮಾಡ್ಬೋದು. ಕೆಲವೊಂದು ಬೆಳೆಗಳಿಗೆ ಕೆಲವೊಂದು ಸೈಜ್ ಬರುತ್ತೆ. ಸೊ ಆಲ್ಟೋಮೆಟಿಕ್ ನಾನು ಸ್ವಲ್ಪ ಆಳ ಇರಲಿ, ಚೆನ್ನಾಗಿರಲಿ ಅಂತಂದು ಸ್ವಲ್ಪ ಆಳನ ಇಳಿಸ್ತಾ ಇದ್ದೀನಿ. ಯಾವ್ಯಾವ ಬೆಳೆಗಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. 1.5 2 ಅಡಿ ಮಾಡ್ಬೋದು. ಚಿಕ್ಕ ಗಿಡದ ಮೇಲೆ ಡಿಪೆಂಡ್ ಸೈಜ್. ಬ್ರದರ್ ಮಾಮಸ್ವಾಮಿ ದುರ್ಗ ಜಾಕಿರ ಗಿಡ, ಮನೆ ಹತ್ರ ತೆಂಗಿನ ಗಿಡ. ಹೌದಲ್ಲ, ದುರ್ಗಜನ ಫೋಟೋ ಹಾಕ್ಬೇಕು. ಹಂಗಾದ್ರೆ ಖಂಡಿತವಾಗಿ ಹಾಕೋಣ. ಅದೇ ತಂದೆ ಹಾಕಿರೋ ಗಿಡ ಮಗನ ಕಡೆಯಿಂದ ನಾಟಿ ಮಾಡಿಸ್ತಾ ಇದ್ದೀವಿ ಇವತ್ತು ಅವ್ರ ಹೊಲದಲ್ಲಿ.
ಈ ಕೆಲಸ ನೆನ್ನೆ ಮಾಡಬೇಕಿತ್ತು, ನೆನ್ನೆ ಲೇಟ್ ಆಯಿತು ಮೋಟ್ರ್ ಬಿಟ್ಟು ಪೂಜೆ ಮಾಡೋಕ್ಕೆ. ಹಂಗಾಗಿ ಇವತ್ತು ಫಸ್ಟ್ ಡೇನೇ ಮಾಡ್ತಾಯಿದ್ವಿ. ಓಕೆ, ಇದೆಲ್ಲ ಆಗಿದೆಲ್ಲ ವೀಡಿಯೋ ಮಾಡಿಲ್ಲ, ಇಬ್ಬರು ಇದ್ವಿ ಕೆಲಸ ಮಾಡ್ಬೇಕಂತ ಮಾಡಿಬಿಟ್ವಿ. ಸುಮಾರು 1.5 ಅಡಿ ಒಳಗೆ ಹೋಗಿದೆ. ಯಾಕೆ ನೀರು ಎಷ್ಟು 1.5 ಅಡಿ ಆಳ ತೆಗೆದು 2 ಅಡಿ 1.5 ಅಡಿಯಲ್ಲಿ ಗುಂಡಿ ತೆಗೆದು ಫಸ್ಟು ಬಾಳೆ ನಾಟಿ ಮಾಡಿದ್ವಿ ನಾವು, ನಮ್ಮ ಬ್ರದರು. ಒಟ್ಟು ಇವತ್ತು 5 ಗಿಡ ಇಡ್ತೀವಿ, ಅದೊಂದು ವೀಡಿಯೋ ಮಾಡ್ತೀನಿ.